ಬಿಕಾಸ್ ಎಡಿಟಿಂಗ್ ಕಷ್ಟ ಆಗುತ್ತೆ. ನಾನು ಒಬ್ಬಳೇ ಇರೋದ್ರಿಂದ ನನಗೂ ಟೀಮ್ ಇಲ್ಲ. ನಂಗೆ ಯಾವುದೇ ಥರ ಟೀಮ್ ಇಲ್ಲ. ಸೋಲೋ ಮೂಮೆಂಟ್. ಇದು ಎಡಿಟ್ ಮಾಡೋಕ್ಕೆ ಬರಲ್ಲ. ನನ್ನ ವೀಡಿಯೋಸ್ನ ಇವಳು ಎಡಿಟ್ ಮಾಡ್ಕೊಡ್ಬೇಕು. ಇವಾಗ ನಾವು ಲೂಲು ಮಾಲ್ಗೆ ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋಕ್ಕೆ. ಅಲ್ಲಿ ಹೋಗಿ ಸಿಕ್ತಿ ಆಲ್ಡೋ ಬ್ಯಾಗ್ ನನಗೆ ಬಂದಿರೋದು. ಅಲ್ಲಿಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡಬೇಕು ಗೈಸ್. ನೋಡಿ ತುಂಬ ಜನ ಇದ್ದಾರೆ. ಇವತ್ತು ಯಾವುದೇ ಸ್ಯಾಟರ್ಡೆ ಅಲ್ಲ ಕಣೆ, ಸ್ಯಾಟರ್ಡೆ ಸಾರಿ ಸ್ಯಾಟರ್ಡೆ. ನಿಮ್ಗೆ ಯಾವುದೇ ಏನು ಗೊತ್ತಾಗ್ತಿಲ್ಲ ನನಗೆ. ತುಂಬ ಗೈಸ್ ನಾವು ಇವಾಗ ಸ್ಟುಡಿಯೋಗೆ ಬಂದಿದ್ದೀವಿ. ನೋಡಬೇಕು ಏನು ಇಷ್ಟ ಆಗಿಲ್ಲ. ಸ್ಟುಡಿಯೋಲಿ ಕಲೆಕ್ಷನ್ಸು ಚೆನ್ನಾಗಿಲ್ಲ. ಲೂಲೋಲಿ ನಿನ್ನೆ ತೋರಿಸಿದ್ರು ರೆಸಾರ್ಟಿಗೆ ಬಂದ್ವಿ. ಇದೆಯಂತೆ ಟಾಪ್ಸ್ ನೋಡೋಣ. ನಾನು ಏನು ಪಿಂಕ್ ತೊಗೊಳ್ದೆ ಗೊತ್ತಿಲ್ಲ, ಬಟ್ ನನಗೆ ಇಷ್ಟ ಆಗೋದು ಪಿಂಕೆ. ಮೆಟೀರಿಯಲ್ ಚೆನ್ನಾಗಿಲ್ಲ ಅದು. ಅದು ಚೆನ್ನಾಗಿದೆ, ಚಿಕ್ಕದು. ನೋಡಿ ಈ ಥರ ಬಕೆಟ್ ಕೊಡ್ತಾಳೆ. ಈ ಥರ ಬಕೆಟ್ ಎಷ್ಟು ಕ್ಯೂಟಾಗಿ ಕೊಟ್ಟಿದ್ದೀನಿ ಅಂತ ನೋಡಿ. ಇದು ಚೆನ್ನಾಗಿದೆ ಅದು ಬೇಡ ಜಾತ್ರೆ. ಹುಡುಗಿ ಎರಡು ತೊಗೊಂಡಿದ್ದೀನಿ. ಗೈಸ್ ನನ್ನ ಕಣ್ಣು ಶಾರ್ಪ್ ಆಗಿದೆ. ಇಲ್ಲಿ ತಂಬ್ದರಿಲ್ಲ ಹುಡುಕ್ತಾವಳೆ. ಆ್ಯಂಡ್ 2 ಮಂತ್ಸ್ ಅಲ್ಲ ಆ್ಯಕ್ಚುಲಿ ಎಷ್ಟೋ ಆಯಿತು. ಒಂದು 4-5 ಮಂತ್ಸಿಂದ ಇಟ್ಕೊಂಡಿದ್ದೀನಿ ತಗೋಬೇಕು ಅಂತ. ನಂದು ಫ್ಲಿಪ್ಕಾರ್ಟಲ್ಲಿ ಇಟ್ಕೊಂಡಿದ್ದೀನಿ. ಹೊಡೆದೋಗ್ಬಿಟ್ರೆ ಅಂತ ಭಯ ನನಗೆ ಭಯ. ಬಿಡಿ ಹಿಡ್ಬೇಕಿತ್ತು ಮೈ ಮುಚ್ಕೊಂಡು ಹಿಡ್ಕೊಂಡೆ. ತಿರ್ಗಲಿಲ್ಲ ಇವಾಗ ನೋಡು. ಕೊಟ್ಟು ತಿರ್ಗಿಸ್ತಿದ್ಯಾ? ಕೊಡಪ್ಪ ಗ್ಲಾಸ್ ಇಟ್ಕೋ. ಇರು ನಾನೇ ಇಟ್ಕೋ. ಇಡೇ ಎಲ್ಲ ಹೋಗ್ತಾವ್ರೆ ಜಾಗ ಬಿಡಿ. ನೀನು ಮುಚ್ಬಿಡಿ ಅದನ್ನ. ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಚಾಲೆಂಜ್ ಮಾಡಬಾರ್ದು ನಮ್ಮ ಹತ್ರ. ಸಾರಿ ನಮಗೆ ಬೇಡ. ತಗೊಳ್ಳಿ ನಿಂತ್ಕೊ ಬಂತು. ಪೇ ಮಾಡು. ಏನು ಆರ್ಡ್ರ್ ಮಾಡ್ತಿದ್ದಾರೆ ನೋಡಬೇಕು. ಏನು ತಿನ್ಬೇಕಂತಾನೆ ನನಗೆ ಗೊತ್ತಾಗ್ತಿಲ್ಲ. ನೋಡು ನಾನು ತಿನ್ನಲ್ಲ. ಇದು ಒಂದು ತೊಗೊಂಡಿದ್ದೀವಿ. ಇಲ್ಲಿ ಸ್ನ್ಯಾಪ್ ನಡೀತಿದೆ. ಅದೊಂದು ಕೊಡು. ಮ್ಯಾಗಿ ಮಾಡಿರ್ತೀನಿ. ಮ್ಯಾಡ್ ಓವರ್ ಡೋನಟ್ಸ್ ಲೂಲು ಮಾಲ್ ನಾಟ್ ಅಟ್ ಆಲ್ ಗುಡ್ ರಿಪೋರ್ಟ್ ಮಾಡ್ತಾ ಇದ್ದೀನಿ. ನಾನು ಗೂಗಲಲ್ಲಿ ರಿವ್ಯೂ ಕೊಟ್ಟಿದ್ದೀನಿ. ಅವರು ರೆಸ್ಪಾನ್ಸ್ ಕರೆಕ್ಟ್ ಮಾಡಿಲ್ಲ. ನನಗೆ 1 ತಿಂಗಳು ಬೇಕು ಅಂದರೆ ಅದೆಲ್ಲ ಕೊಡೋದಿಲ್ಲ, ನಾವು ಕೊಡೋದೇ 2 ಅಂತಾರೆ. ಇದಕ್ಕಿಂತ ಮುಂಚೆ ನಾನೇ ಒಂದು ಥರ ತಿಂದಿದ್ದೀನಿ. ಇವೆಲ್ಲ ಆಫರ್ ಮಾಡಿದ್ದಾರೆ. ಸರಿ ಓಕೆ, ಅವ್ರು ಹೇಳೋದು ಬಂದು ಬೇಡ ಇರುತ್ತೆ. ಇಲ್ಲ ಹಂಗಲ್ಲ ಅಂತ ಕನ್ವಿನ್ಸ್ ಮಾಡಬೇಕು ನಮ್ಮನ್ನ. ಆಯಿತು ಅವ್ರು ತಗೋಬೇಕಂತ ಅಂತೀರ ತಗೋಬೇಕು. ಅದನ್ನು ಬಿಟ್ಟು ಮಾತಾಡೋದು ನೋಡಿ ರಿಟರ್ನ್ ಬರೋದೇ ಇರಬಾರ್ದು. ಸೊ ವೆರಿ ಬ್ಯಾಡ್ ಲೂಲು ಮಾಲ್ ಬ್ರಾಂಚಸ್ ಅಲ್ಲಿ ಸ್ಟಾಫ್ ಒಂಚೂರು ಸರಿ ಇಲ್ಲ. ವರ್ಸ್ಟ್ ಬಿಹೇವಿಯರ್. ಇಲ್ಲಿ ಯಾವಾಗಲೂ ಬಂದು ಸಡನ್ನಾಗಿ ಇಲ್ಲ ಅಂತ ಅಂದಾಗ ಸೊ ನಾನು ಚಿಕನ್ ತಿಂತಾಯಿದ್ವಿ. ಮಾತಾಡು, ಸುಮ್ಮನೆ ಆನ್ ಮಾಡಿಸ್. ಎಷ್ಟು ಡಿಸಿಪ್ಲಿನ್ ನಾನು ಅಂದರೆ ಅಪ್ಪ ಅವಳು ಬೇಡ ಅಂದು ತಿನ್ನಲ್ಲ ಅಂದು ಚಿಕನ್ ಬರ್ಗರ್ ತಿಂತಾಯಿದ್ದೀನಿ ಬೇಕಂದ್ರೆ. ನಂಗೆ ಇವಳು ಬೇಡ ಫುಲ್ಲು ಉಪವಾಸ ಮಾಡ್ತಾವಳೆ. ಗುರುವಾರದೊತ್ತು ರಾಘವೇಂದ್ರ ಉಪವಾಸ ಮಾಡೋದು ನೋಡಿದ್ದೀನಿ. ಶನಿವಾರ ಮಾಡ್ತಾವಳೆ. ಇವತ್ತು ಏನಿಲ್ಲ, ಇವತ್ತು ಆಷಾಢದ್ದು ಮೊದಲನೇ ಶನಿವಾರ ಅಂತ. ಆಷಾಢದ ಮೊದಲನೇ ಶುಕ್ರವಾರ ಮಾಡೋದು. ಶುಕ್ರವಾರ ಅಂದರೆ ಬೆಳೆ ಮೊದಲನೇ ಶನಿವಾರ ತಾನೆ, ಅದಕ್ಕೆ ಮಾಡ್ತಾರೆ ಅಷ್ಟೇ. ಇವಳು ನಂಗೆ ತುಂಬ ಕ್ಲೋಸ್ ಫ್ರೆಂಡ್. ನಂದು ಖುಷಿ, ನಂಗೆ ಇಂಪಾರ್ಟೆಂಟ್. ಮನೇಲಿ ಕೂತ್ಕೊಂಡು ನಾನು KFC ತಿನ್ಬೇಕು ಅನಿಸ್ತಾ ನಂದು. ನನಗೆ ಸ್ವಲ್ಪ ಲೂಲು ಮಾಲ್ ಕೆಲಸ ಇತ್ತು, ಕರ್ಕೊಂಡು ಬಂದ, ಅದಕ್ಕೆ ಕೊಡ್ತೀನಿ ನಾನು. ಇಲ್ಲ ಅಲ್ಲ, ಅವ್ಳು ತಿಂತಾರ. ನಾಳೆ ತಿಂತೀನಿ ಅವಳನ್ನ ಮುಂದೆ ಕೂತ್ಕೊಂಡು. ನೆಕ್ಸ್ಟ್ ಬ್ಲಾಗ್ ಬರುತ್ತೆ, ಅದ್ರಲ್ಲಿ ನಾನು ತಿಂತಾ ಇರ್ತೀನಿ, ಅವಳು ನೋಡ್ತಾ ಇರ್ತಾಳೆ. ನಾನು ತಿಂತಾ ಇರ್ತೀನಿ. ನೀವು ಯಾವುದೇ ಚಿಕನ್ ತಿನ್ನಲ್ಲ? ಮಂಡೇ ಬರ್ತೀನಿ, ಮಂಡೇ ನಾನು ಚಿಕನ್ ತಿಂತೀನಿ, ಅವ್ಳು ತಿನ್ನಲ್ಲ. ಮಂಡೇ ಇವಳಿಗೋಸ್ಕರ ಏನೋ ತಿನ್ನೋ ಅಭ್ಯಾಸ ಮಾಡ್ತೀನಿ. ನಿಮ್ಮ ಅಮ್ಮ ಚಪ್ಪಲ ಹಾಕ್ಕೊತಾರೆ. ಬಂದ್ವಿ. ಸೊ ದೇವರೇ ಸುತ್ತಿಸ್ತಾಳೆ ನನ್ನ. ಹಾಲು ನೋಯ್ತಾ ಇದೆ ನಂಗೆ ಆಲ್ರೆಡಿ.
ಊಟ ಬೇರೆ ಮಾಡಿಬಿಟ್ಟೆ, ಹೊಟ್ಟೆ ತುಂಬ ಇಲ್ಲಿಲ್ಲ. ತಮ್ಲರ್ ಕಲರ್ ಇಲ್ಲ ಗೈಸ್, ತಮ್ಲರ್ ನನಗೆ ಬೇಜ್ ತುಂಬ ಲೈಟ್ ಕಲರ್ಸ್ ಬೇಕು, ಬಟ್ ನನಗೆ ಬೇಡ ಅಕ್ಕ ಆ ಥರ. ನನ್ನ ಹತ್ರ ಇದೆ ಬಾಟಲ್ಸ್ ತುಂಬ, ಬಟ್ ನನಗೆ ತಮ್ಲರೇ ಬೇಕು, ಅದು ಆ ಕಲರಲ್ಲೇ ಬೇಕು. ನಾನು ಹಿಡ್ಕೊಂಡಿದ್ದೀನಿ, ಲಿಸ್ಟಲ್ಲಿ ತಗೊಂಡು ತಗೋತೀನಿ. ಅದು ಚೆನ್ನಾಗಿಲ್ಲ ಕಣೆ, ಎಲ್ಲ ಡಬಲ್ ಕಲರ್ ಇದೆ. ನನಗೆ ಸಿಂಗಲ್ ಕಲರ್ ಅಂದರೆ ಬೇಡ, ಅದು ಜಾತ್ರೆ. ಬನ್ನಿ ಭೂಮಿಕಾ ಭೂಪತಿ, ಅದು ಚೆನ್ನಾಗಿಲ್ಲ. ನೀನೇನೋ ನಮ್ಮ ಮ್ಯಾಗಿ ಮ್ಯಾಗಿ ಅಂದಾಗ ನಾನು ಇನ್ನೊಬ್ಬ ಲಾಕ್ ಮಾಡ್ಬಿಡ್ತೀನಿ. ನಿಂಗೆ ನಾನು ಬ್ಲಾಕ್ ಮಾಡ್ಬಿಟ್ಟು ಒಂದು 2 ದಿನ ಬದುಕು ತೋರಿಸಿ. ಸುಮ್ಮನೆ ಹಾಕ್ಬೇಡ ಪ್ಲೀಸ್, ನನ್ನ ಮಾನ ಮರ್ಯಾದೆ ತೆಗಿಬೇಡ. ಮ್ಯಾಗಿ ಏನಕ್ಕ ಇದು ತೊಗೊಂಡೆ, ತಗೊಂಡಿದ್ದೀನಿ ಒಂದು. ನನ್ನ ಬ್ಲಾಗ್ ಅಲ್ಲ ಇದು, ಭೂಮಿಕಾ ಬ್ಲಾಗ್. ಇನ್ನೂ ಒಂದು ಫೋನ್ ಬಂದಿಲ್ಲ ಮನೆಯಿಂದ, ಶಾಕ್ ಆಗ್ತೈತೆ. ಟೈಮ್ ಹೇಳಿದೆ ನಾನು. 8:45 ಆಗಿದೆ. ಪಾರ್ಕಿಂಗಲ್ಲಿದ್ದೀವಿ ಇವಾಗ. ನಾವು ಕಾರ್ ಹುಡುಕ್ತಾ ಇದೀವಿ. ಹಾಂ, ನಮ್ಗೆ ಫೋಟೋ ತಗೊಂಡಿರಲಿಲ್ಲ ಅಂದಿದ್ರೆ ಇವತ್ತೆಲ್ಲ ನಾವು ಇಲ್ಲೇ ಇರ್ತಾ ಇದ್ವಿ. ಫೋಟೋ ತಗೊಂಡು ಬಾಯ್ ಬಾಯ್ ಇದ್ದೀವಿ. ಇವಾಗ ನಾವು ನನ್ನ ಗಾಯ್ಸ್ ಅಂತ ಇಲ್ಲ ಇವಾಗ ಕಣೆ, ನಾನು ಆವಾಗಿಂದ ಬ್ಲಾಗ್ ಮಾಡ್ತೀನಿ. ಗಾಯ್ಸ್ ಅನ್ನ ಗಾಯ್ಸ್ ಅನ್ನಲ್ಲ, ನಾನು ಗಾಯ್ಸ್ ಅನ್ಬಾರ್ದಂತೆ. ಏನನ್ಲಿ ಮತ್ತೆ ಏನಾದರೂ ಅನ್ನೋ. ಬನ್ನಿ ಜನರೇ, ಲೂಲು ಮಾಲ್ ಬನ್ನಿ. ಕಿರ್ತಿ ಫ್ಯಾನ್ಗಳು ಗೈಸ್. ಬನ್ನಿ ಜನರೇ, ಬನ್ನಿ ಗಾಯ್ಸ್ ಬಂದ್ಬಿಡ್ತು. ಶೇಟ್ ಹೇಳು ಬಿಟ್ಟು ಎತ್ಕೋಬೇಕಾ ಮಕ್ಕಳ ಅನ್ಕೊಂಬಿಟ್ಟಾಳೆ ಇವಳು. ಕಾರಣ ಸಾರ್ ಕಾಲ್ ಅಂತ ಹಂಗಾಗಿ ಬಿಲ್ ಪೇ ಮಾಡಿಬಿಟ್ಟು ಮನೆಗೆ ಹೋಯ್ತಾ ಇದ್ವಿ. ಆಲ್ರೆಡಿ ಆನ್ ದ ವೇ. ಇಲ್ಲೇ ಎಂಡ್ ಮಾಡ್ತೀನಿ, ನಾನು ಮನೆಗೆ ಹೋಗಿ ಎಂಡ್ ಮಾಡೋ ಮಗಳೇ ಅಲ್ಲ, ಪೇಮೆಂಟ್. ಓಕೆ, ನೈಟ್ ಚೆನ್ನಾಗಿತ್ತು. ಇವತ್ತು ಡೇ ಫುಲ್ ಓಡಾಡಿದ್ದೀವಿ ಗೈಸ್, ನಾವುಗಳು ಓಡಾಡಿದ್ದೀವಿ ಡೇ ಫುಲ್. ಅದೇನ ಮಲ್ಲೇಶ್ವರಮು ಬೀಳಲ್ಲಪ್ಪ ನನ್ನ ಫೋನು. ನೀನು ಬಿದ್ದು ಪರವಾಗಿಲ್ಲ, ಹಿಡ್ಕೊಂಡ್ರೆ ಹುಷಾರಾಗಿ ಹಿಡ್ಕೊಬಿಟ್ಟು. ಅದಕ್ಕೆ ಫ್ರೆಂಡ್ಶಿಪ್ ಮಾಡಿದ್ರೆ ಹಿಂಗೆ ಆಗುತ್ತೆ, ಅನ್ನಿಸ್ಕೊಬೇಕು ನಾವೆಲ್ಲ. ನೋಡಿ ಹೆಂಗೆಲ್ಲ ಅಂತಾರೆ, ನಮಗೆ ಮರ್ಯಾದೆನೇ ಕೊಡಲ್ಲ. ನಿಮಗೂ ಇಂಥ ಫ್ರೆಂಡ್ಸ್ ಇದ್ದರೆ ಟ್ಯಾಗ್ ಮಾಡಿ, ಆ್ಯಂಡ್ ಅವ್ರಿಗೆ ಒಂದು ನೀವು ಹಾಕ್ತೀನಿ, ಅದನ್ನು ಬೈದ್ಬಿಡಿ ಅಷ್ಟೇ. ನಿಮ್ಮ ಮಕ್ಕಳು ಆಮೇಲೆ ಹೀಗೆ ವ್ಲಾಗ್ಸ್ ಬರ್ತಾ ಇರುತ್ತೆ, ಕಂಟೆಂಟ್ಸ್. ನೆಕ್ಸ್ಟು ಚಾಲೆಂಜಿಂಗ್ ವ್ಲಾಗ್. ಏನು ಗೊತ್ತಾ ಚಾಲೆಂಜು? ಇವಳನ್ನ ಪಾರ್ಕಿಂಗ್ ಕಾರ್ ನಿಲ್ಲಿಸ್ಬಿಟ್ಟು ಹಿಂಗೆ ಬೆಟ್ ಮಾಡಬೇಕು, ಹಿಂಗೆ 1000 ಕೊಡ್ತೀನಿ ನೀನು ಕಾರ್ ಹುಡುಕಿದ್ರೆ ಅಂತ. ಅವಳು ಆ ಟೈಮಿಂಗಲ್ಲಿ ಹುಡುಕಿಲ್ಲ ಅಂದರೆ ಅವಳು 1000 ರೂಪೀಸ್ ನನಗೆ ಕೊಡಬೇಕು. ಇದು ಚಾಲೆಂಜ್ ಇಲ್ಲ, ಅಕ್ಸೆಪ್ಟ್ ಮಾಡ್ತಾಳೆ. ನಾನು 1000 ಕೊಡ್ತೀನಿ, ಅವಳು ಕಾರ್ ಅವಳೇ ಹುಡುಕಿದ್ರೆ ಅವಳ ಜೊತೆ ಯಾವ ಬ್ಲಾಗಲ್ಲಿ ಕಳಿಸೋಲ್ಲ, ನನ್ನ ಜೊತೆ ಯಾವ ಬ್ಲಾಗಲ್ಲೂ ಬರಲ್ಲ. ನಾನು ಹೇಳ್ಕೊಂಡು ಬ್ಲಾಗ್ ಮಾಡಿಸ್ತೀನಿ, ಪರವಾಗಿಲ್ಲ. ಅವಳು ಬ್ಲಾಗ್ ಮಾಡ್ತಾಳೆ, ಚಾಲೆಂಜ್ ಬ್ಲಾಗ್ ಮಾಡ್ತಾಳೆ, ನಾನೇ ಮಾಡಿಸ್ತೀನಿ. ಏನಾರ ಸಜೆಷನ್ ಕೊಡಿ, ಯಾವ್ಯಾವ ಥರ ಮಾಡ್ಬೋದು ವ್ಲಾಗು, ಕಾಂಟೆಂಟು, ಸ್ವಲ್ಪ ಸಜೆಷನ್ ಕೊಡಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಿದ್ದೀನಿ. ನಾನು ಬೇಡ, ಇಲ್ಲ ಬ್ಲಾಗ್ ಇರಬೇಕು. ನಮ್ಮ ಬ್ಲಾಗ್ ಅಲ್ಲ, ನಿಮ್ಮ ಬ್ಲಾಗ್ ಇಲ್ಲ, ಅದು ನಿಮ್ಮ ಬ್ಲಾಗ್ ಆಗಿರೋದು. ಗೈಸ್ ತಗೊಂಡೆ, ಗೈಸ್ ತಗೊಂಡೆ ಅಂತ ಇವಳ ಬ್ಲಾಗ್ ಮಾಡೋದು. ನಾನು ಗಿವ್ ಅವೇ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೀವು 1K ಸಬ್ಸ್ಕ್ರೈಬರ್ ಮಾಡಿ, ಗಿವ್ ಅವೇ ಮಾಡ್ತೀನಿ. ನನಗೆ ಗಿವ್ ಅವೇ ಮಾಡಿ ಹೇಳಿ ಗೈಸ್. ನಾನು 1K ಸಬ್ಸ್ಕ್ರೈಬರ್ ಆದರೆ ಗಿವ್ ಅವೇ ಮಾಡ್ತೀನಿ ಪಕ್ಕ. ಏನು ಅಂತ ಹೇಳು, ಅದು ಡಿಪೆಂಡ್ ಆಗುತ್ತೆ. ಮನಿ ಅಂತಾನೆ ಅಲ್ಲ, ಗಿಫ್ಟ್ಸ್ ಆಗಿರ್ಬೋದು, ಏನಾಗಿರ್ಬೋದು, ನಾವು ಗಿವ್ ಅವೇ ಮಾಡ್ತೀವಿ. ಏನಂತೀರ ಭೂಮಿಕಾ ಅವರೇ, ನಮ್ಮ ವ್ಲಾಗಿಂಗ್ ನೋಡಿ ಏನನ್ಸ್ತು ನಿಮಗೆ ಹೇಳಿ? ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಡವ್ ಮಾಡ್ತಾವಳೆ, ಅವಳೇ ವ್ಲಾಗ್ ಮಾಡಿ ಅಂತ ನಿಲ್ಲಿಸ್ಬಿಟ್ಟು ಬ್ಲಾಗ್ ಮಾಡಿಸೋಳೆ. ಏನ್ ಮಾಡೋದು, ಇವ್ರು ಬ್ಲಾಗ್ ಮಾಡಬೇಕು, ಕ್ಲಿಪ್ಸ್ ತಗೊಳ್ಳೋದ. 4 ನಿಮಿಷ ಬ್ಲಾಗ್ ಹಾಕ್ತಾಳೆ. ಯಾರು ನೋಡ್ತಾರೆ 4 ನಿಮಿಷ? 4 ನಿಮಿಷನೇ ಮಿನಿ ಬ್ಲಾಗ್ ಇನ್ಸ್ಟಾಗ್ರಾಮ್ ಅಲ್ಲಿ 4 ನಿಮಿಷ ಹಾಕ್ತಾರೆ ಇವಾಗೆಲ್ಲ ಜನರು. ಇವಳು ನಮ್ಮಳು ಯೂಟ್ಯೂಬಲ್ಲಿ 4 ನಿಮಿಷ ಆಗ್ತಾಳೆ. ಕ್ಲಿಪ್ಸ್ ತಗೊಳ್ಳೋದ, ನೆನ್ಸಿ ತೆಗೆಸ್ಬೇಕು. ಏನು ಮಾಡೋದು? ಪರವಾಗಿಲ್ಲ ಗೈಸ್, ನನಗೆ ಕಾಂಟೆಂಟ್ ಸಿಕ್ಕಾಗೆ ಫೋನಲ್ಲಿ ನಾನು ಅಲ್ಲಿ ವೈಬ್ ಎಂಜಾಯ್ ಮಾಡ್ತಿರ್ತೀನಿ. ಇವಳು ಅವಾಗ ವಿಡಿಯೋ ಮಾಡು ಅಂತಾಳೆ, ಅಲ್ಲಿ ಕಾಂಟೆಂಟ್ ಇರುತ್ತೆ, ಅದನ್ನ ವಿಡಿಯೋ ಮಾಡೋದ, ಬೇಡದೇ ಇರೋದು ವಿಡಿಯೋ ಮಾಡಿರ್ತಾಳೆ. ಹೋಗ್ಬೇಕಾರೆ ಅಲ್ಲ, ಈ ಫಸ್ಟ್ ಬ್ಲಾಕ್ ಇದ್ದಾಗಲೇ ಬರುತ್ತೆ. ಸರಿ, ಇದೆಲ್ಲ ಕಟ್ ಮಾಡಬೇಕಪ್ಪ, ಅಡ್ರೆಸ್ ಗೊತ್ತಾಗ್ಬಿಡ್ಸಪ್ಪ. ಕಟ್ ಮಾಡ್ತೀನಿ ಇದೆಲ್ಲ, ಕಟ್ ಆಗಿಲ್ಲ. ಕಟ್ ಬ್ಲಾಕ್ ಅಂತ ಹೇಳಿ ಆಯ್ತು, ಈಗ ಸಾಕು. ಕಟ್ ಬನಾನಾ ಬ್ಲಾಕ್. ಚೆನ್ನಾಗಿತ್ತು. ಅವಾಗೆ ಮಾತಾಡಿದ್ದೆಲ್ಲ ಇನ್ನೊಂದ್ಸಲಿ ಮಾತಾಡಿ. ಇಲ್ಲ, ನಾನು ಈಗ ಮತ್ತೆ ಮಾತಾಡಲ್ಲ. ನಾನು ಏನಂದೆ ಗೊತ್ತಾ, ಇದು YSL ಬ್ರ್ಯಾಂಡ್ ಯೂಸ್ ಮಾಡ್ಬೇಕಂತ ನಂಗೆ ಆಸೆ ಇದೆ. ಸೊ ಇವಳು ನನಗೂ ಇದೆ ಒಂದು, ಅಂದ್ರೆ ಅದಕ್ಕೆ ಹೀಲ್ಸ್ ತಗೋಬೇಕು ಅಂತ ಹೇಳಿ. ನಾನು ಆಲ್ರೆಡಿ ಉದ್ದ ಇದ್ದೀನಿ. ನಾನು ಇವಾಗಲೇ ಹುಡುಗನ ಪಕ್ಕ ಇವಳು ಕರೆಕ್ಟಾಗಿ 5.6 ಇರ್ತಾಳೆ. ನಾನು 5.3 ಇದ್ದೀನಿ. ನಾನು 5.3 ಪ್ರಾಪರ್ 5.3 ಇದೆ. ನಾನು ಚೆಕ್ ಮಾಡಿಸಿದೆ ಈ ರೂಟ್ ಹೋಗ್ಬಿಡ ಕಡೆ. ಯಾಕಮ್ಮ ಅಲ್ಲಿ ಆಗಲ್ಲ, ಪೊಲೀಸ್ ಬೇರೆ ಇರ್ತಾರೆ. ಏನಾದರೂ ರಾಜಾಜಿನಗರಲ್ಲಿದ್ರೆ ಇಲ್ಲಿ ಬನ್ನಿ ನೋಡಿ, ಫಿಶ್ ಚೆನ್ನಾಗಿರುತ್ತೆ ಅಂತೆ. ಅಂತೆ Try ಮಾಡಿ ಹೇಳಿ. ಟ್ರೈ ಮಾಡ್ಬಿಟ್ಟು ಹೇಳು. ನೀನು ಟ್ರೈ ಮಾಡಿ. ನಾನು ಟ್ರೈ ಮಾಡಿ ಹೇಳ್ತೀನಿ, ನೀವು ಟ್ರೈ ಮಾಡಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಅಷ್ಟೇ. ಈ ಸೇಮ್ ಬಸವೇಶ್ವರ ಸ್ಕೂಲು ಇದೆಯಲ್ಲ, ಅಲ್ಲಿ ಯಾರು ಓಡಲ್ಲ, ಆ ಪಕ್ಕದಲ್ಲೇ ಅಂತ ಹೇಳು, ಇಲ್ಲಿ ಯಾರು ಪಕ್ಕ ಹಾಕೊಂಡಿದ್ರು.
ಇನ್ನು 1000 ಅಂದರೆ ಎಷ್ಟು ಖುಷಿ ಪಡಬೇಡ ನಾನು. ಅದಕ್ಕೆ ನೀವು ಮಾಡಿಬಿಡಿ ಸಬ್ಸ್ಕ್ರೈಬ್. ನನಗೆ ಸೆಂಟೆನ್ಸ್ ಕಾಮಾಗಲ್ಲ ನನ್ನ ಕನ್ನಡ ಮಾತಾಡ್ತಾ ಇದ್ದೀನಿ. ಬ್ಲಾಗ್ ಮಾಡೋಣ ನೋಡ್ತಾ ಇದ್ದೀನಿ ನಾನು. ಪಾವನ ಅಂತ ನಿಮಗೆ ಜೀವನ ಲೈಫ್ ಜೀವನಂಗೂ ಜೀವನ ಪಾವನ ಆಗ್ಬಿಟ್ಟಿದೆ. ಓ ಮೈ ಗಾಡ್. ಹಂಗಿಸ್ತಿದ್ದಾಳೆ ಗೈಸ್, ನನ್ನ ಹಂಗಿಸ್ತಿದ್ದಾಳೆ. ಸೊ ಸಕ್ಕತ್ತಾಗಿರುತ್ತೆ. ತಂದ್ಕೊಂಡಿದ್ದಾನ ಆವಾಗ ನೀನು ನಮ್ಮ ಜೀವನಿಗೆ ಅವಾಗ ಅಲ್ಲಿ ಶ್ರಾವಣ ಕಾರ್ತಿಕ ಬೈತಾ ಇದ್ರು ಅವ್ರ ಮನೇಲಿ. ನಮ್ಮ ಮನೆಗೆ ಬರೋಳು ಇಲ್ಲಿ ತಗೊಂಡ್ಬಿಟ್ಟು ನಮ್ಮ ಮನೇಲಿ ಬಂದ್ಬಿಟ್ಟು ತಿನ್ಬಿಟ್ಟು ಆಯ್ತಾ ಹೊಟ್ಟೆ ತುಂಬಿತು ನನಗೆ ತಿನ್ನಿಸ್ಬಿಟ್ಟು ಹೋಗೋಳು. ಅವ್ರ ಮನೇಲಿ ಊಟ ತಿಂದೆ ಅಮ್ಮ ಕೀರ್ತನ ಮನೇಲಿ. ಅದು ಒಂದು ವೆಜ್ಜೆ ತಿಂದೆ ಡವ್ ಮಾಡೋಳು. ಆ ಡೇ ಚೆನ್ನಾಗಿತ್ತು. ನಾನು ಈ ಏರಿಯಾದಲ್ಲಿ ನಾನು ಹೇಳು ಕೈಸನ್ ಟ್ಯುಟೋರಿಯಲ್ಸ್ ಹೋಗ್ತಾ ಇದ್ವಿ ಅವಾಗ. 5th ಸ್ಟ್ಯಾಂಡರ್ಡ್ 5th ಅಲ್ಲ 9th ಅನ್ಸುತ್ತೆ. 9th ಕಡೆ 9th ಜಾಯ್ನ್ ಆಗಿದ್ದು. ಈ ಸ್ಕೂಲಿಗೆ ಬಂದಾಗ ಜಾಯ್ನ್ ಆಗಿದ್ದು. ಅದೇ 9th 8th ನಾನು 9th ಕಪ್ಪ ಜಾಯ್ನ್ ಆಗಿದ್ದು. ನೀನು 8th ಆಗಿದ್ಯಾ, ನಾನು 9th ಜಾಯ್ನ್ ಆದೆ. ಅವಾಗಿಂದ ಶುರು ಆಯಿತು ಅಕ್ಕಂದು ನಂದು ಗಾಡಿ ಸುತ್ತೋದು. ಇವಳು ಅವರು ಗಾಡಿ ಓಡಿಸ್ತೀನಿ. ಅದು ನನಗೆ ಟಂಗ್ ಟ್ವಿಸ್ಟ್ ಆಗುತ್ತೆ ಅಷ್ಟೇ. ಎಲ್ಲ ಟ್ವಿಸ್ಟ್ ಆಯ್ತಿರ್ತದೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಹಾಗೂ ಒಂದು ಕಮೆಂಟ್ ಅನ್ನು ಹಾಕ್ಬಿಡಿ ಅಷ್ಟೇ. ಈ ಅರ್ಧ ವ್ಲಾಗ್ ನಮ್ಮ ಕಾರಲ್ಲೇ ಮುಗ್ದೋಯ್ತು ಅಷ್ಟೇ. ಬಾಯ್ ಬಾಯ್.